ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಎನ್ನ ಆರಾಧ್ಯ ದೇವ ಗುರುಗಳಾದ ಮೌನಮುನಿ ಶಿವಶರಣಾನಂದ ಸಾಧು ಮಹಾರಾಜರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಜಗದ್ಗುರು ಸಿದ್ಧಾರೂಢರನ್ನು ಸ್ಮರಣೆ ಮಾಡಿ ಮರಳು ಸಿದ್ದೇಶ್ವರರನ್ನು ನೆನೆದುಕೊಂಡು ಹಾಗೂ ಮಲ್ಲಿಕಾರ್ಜುನ ಹಾಗೂ ಆ ಬ್ರಹ್ಮ ತಾಯಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ಚಟ್ಟಿ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಇವತ್ತಿನ ವಿಷಯ ವ್ಯಸನ ಮುಕ್ತ ಸಮಾಜದ ವೇದಿಕೆ ಮೇಲೆ ಆಸೀನರಾದಂಥ ಮಾದನ ಹಿಪ್ಪರಿಗೆಯ ವೀರಕ್ತ ಮಠದ ಅಭಿಮನ್ಯ ಶಿವಲಿಂಗೇಶ್ವರರು ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ಹೊನಗನಹಳ್ಳಿ ಹಾಗೂ ಹಿರೇಬೇನೂರದ ಪೀಠಾಧಿಪತಿಗಳಾದಂಥ ದಯಾನಂದ ಸ್ವಾಮಿಗಳಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ ದಿನನಿತ್ಯ ಈ ಅಧ್ಯಾತ್ಮದ ಸವಿಯನ್ನು ಸವಿಸಲಿ ಬಂದಂಥ ಸಿದ್ಧಾರೂಢ ಮಠದ ವಿದ್ಯಾತಾಯಿಯರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಸಂಗೀತ ಬಳಗದವರಿಗೂ ಇವತ್ತಿನ ದಿವಸ ಇಲ್ಲಿ ಕೂಡಿರ್ತಕ್ಕಂಥ ಶರಣೆಯರಿಗೂ ಶರಣಾರ್ಥಿ. ಇವತ್ತೇ ಬಾಯಿ ಬಂದಾಗ್ಯದೋ ನಿನ್ನ ಚಾಲು ಇತ್ತಿರ್ಬೋದು ಬಾಯಿ. ಗುರುಗಳು ಬಂದಾಗ ಯಾವಾಗ ನೀನು ಗಪ್ ಕೊಡಬಾರ್ದು. ಅದಕ್ಕೆ ಇಲ್ಲಿ ತನಕ ಬಹಳ ಮಾರ್ಮಿಕವಾಗಿ ದಯಾನಂದ ಸ್ವಾಮಿಗಳು ಕೂಡ ಬಹಳ ಮಾರ್ಮಿಕವಾಗಿ ಈ ವಿಷಯದ ಮೇಲೆ ಮಾತಾಡ್ಕೊಂಡು ಬಂದರು. ಕಿರಿದಾದ ವಯಸ್ಸಿನಲ್ಲಿ ಹಿರಿದಾದ ಧ್ಯಾನವನ್ನು ಗಳಿಸಿದಂಥ ಅಭಿಮನ್ಯ ಶಿವಲಿಂಗ ಮಹಾಸ್ವಾಮಿಗಳು ಕೂಡ ಅನೇಕ ರೀತಿಯಿಂದ ನಿಮ್ಮನ್ನು ತಿಳಿಪಡಿಸ್ಯಾರ ಇವತ್ತಿನ ವಿಷಯದ ಮೇಲೆ. ವ್ಯಸನ ಮುಕ್ತ ಸಮಾಜ. ವ್ಯಸನ ಅಂತಂದ್ರೆ ಚಿಂತನ, ಮುಕ್ತ ಅಂತಂದ್ರ ವ್ಯಸನ ಮುಕ್ತದ ಸಲುವಾಗಿ ನೀವು ಚಿಂತನ ಮಾಡಿ ಅದನ್ನು ಮುಕ್ತ ಮಾಡ್ಕೊಡ್ರಿ ಅಂತ ಮಹಾತ್ಮರು ಹೇಳ್ಕೊಂಡು ಬಂದಾರೆ. ನಾವು ಹೇಳಂಗಿಲ್ಲ. ಚಿಂತನ ಇಲ್ಲಿ ಅಕ್ಕ ಮಹಾದೇವಿ ಕೂಡ ಹೇಳ್ತಾಳೆ, ಎಮ್ಮಿಗೊಂದು ಚಿಂತಿ, ಸಮಗಾರಗೊಂದು ಚಿಂತಿ, ಧರ್ಮಿಗೊಂದು ಚಿಂತಿ, ಕರ್ಮಿಗೊಂದು ಚಿಂತಿ, ತನಗೆ ತನ್ನ ಕಾಮದ ಚಿಂತಿ. ಒಲ್ಲೆ ಹೋಗು ಮರಳಿ ಶೆರಗ ಬಿಡು, ನನಗೆ ಚೆನ್ನ ಮಲ್ಲಿಕಾರ್ಜುನ ಒಲಿತವನ ಒಲಿವನಿಲ್ಲ ಅನ್ನತಕ್ಕಂಥದ್ದು ನನಗೆ ಚಿಂತೆಯದ ಅಂತ ಮಹಾತ್ಮರು ಮಹಾನುಭಾವರು ಹೇಳ್ಕೊಂಡು ಬಂದಾರ. ಆ ವ್ಯಸನದ ಬಗ್ಗೆ ಚಿಂತನೆಯನ್ನು ಮಾಡಿ ನಿಮ್ಮ ವ್ಯಸನಗಳನ್ನು ಮುಕ್ತ ಮಾಡ್ರಿ ಅಂತ ಹೇಳ್ಕೊಂಡು ಬಂದಾರ. ಈ ವ್ಯಸನಗಳನ್ನು ಮುಕ್ತನ ಮಾಡಬೇಕಾದ್ರೆ ಮಹಾತ್ಮರ ಒಡನಾಟದೊಳಗಿರಬೇಕು, ಒಂದು ಸತ್ಸಂಗದೊಳಗಿರಬೇಕು. ಆ ಸತ್ಸಂಗದ ಮಹಿಮವನ್ನು ತಿಳ್ಕೊಂಡು ನಮ್ಮ ಅನೇಕ ದುರ್ಚಟಗಳನ್ನು ದೂರ ಮಾಡೋಂಥ ಶಕ್ತಿ ಸತ್ಸಂಗದೊಳಗದ, ಮಹಾತ್ಮರ ಒಡನಾಟದೊಳಗದ. ಹಿಂಗೆ ಒಂದು ಸಲ ನೀವು ಭಾಳ ಮಂದಿ ನೋಡಿರ್ಬೇಕು, ತಿಂತಿನಿ ಮೋನೇಶ್ವರ ಜಾತ್ರೆ ಒಳಗೆ. ತಿಂತಿನಿ ಮೋನೇಶ್ವರ ಜಾತ್ರೆ ಒಳಗ ಅನೇಕ ಸಾಧರನ್ನು ಕೂಡಿರ್ತಾರೆ. ಅಲ್ಲಿ ಒಂದು ಡೊಣಿ ಹಾಕ್ತಾರೆ. ಡೊಣಿ ಯಾವಾಗಲೂ ಅದನ್ನು ಡೊಣಿಯನ್ನು ಉರಿತಾ ಇರ್ತದ. ಆ ಡೊಣಿ ಸುತ್ತ ಬಹಳಷ್ಟು ಸಾಧರು ಕುಂತಿರ್ತಾರೆ. ಅದ್ರ ಒಳಗೆ ಒಬ್ಬ ಸಾಧು ಏನು ಮಾಡಿರ್ತಾನ ಅಂತಂದ್ರ, ಚಳಿಗಾಲ ದಿನ ಇರ್ತದ, ಬಹಳಷ್ಟು ಚಳಿ ಇರ್ತದ. ಆ
ಮೌನೇಶ್ವರ ಗುಡಿ ಹತ್ರನೇ ದೊಡ್ಡ ನದಿ ಅದ. ಆ ಒಬ್ಬ ಸಾಧು ಮುತ್ತೆ ಏನು ಮಾಡಿದ, ಮೊಳ ಉದ್ದ ಗಡ್ಡ ಬಿಟ್ಟಿದ್ದ. ಅವನಿಗೆ ಹತ್ತಿತ್ರಿ ಥಂಡಿ ಹತ್ತಿದಾಗ ಅವ ಏನು ಮಾಡ್ದ ಅಂತಂದ್ರ ಆ ಡೊಣಿಗೆ ಬಂದ. ಡೊಣಿಗೆ ಬಂದು ಅವ ಬಗ್ಗಿ ನಮಸ್ಕಾರ ಮಾಡೋದ್ರೊಳಗ ಅವನ ಗಡ್ಡು ಕುರಿ ಹತ್ರಿ. ಇವ ಈಚೆ ಕಡೆ ಮಗಲು ಕುಂತಿದಲ್ರಿ ಒಬ್ಬ ಸಾಧು, ಅವನಿಗೆ ಬೀಡಿ ಸೇದ ಚಟ ಆಗಿತ್ತು. ಅವ ಏನು ಮಾಡ್ದ, ಆ ಡೊಣಿ ಬೆಂಕಿಗೆ ಬೀಡಿ ಹಚ್ಚೋದು ಬಿಟ್ಟು ಆ ಗಡ್ಡಕ್ಕೇನು ಉರಿ ಹತ್ತಿತ್ತಲ್ಲ ಅಲ್ಲೇ ಬೀಡಿ ಹಚ್ಚಿ ಬೀಡಿ ಸೇದ್ಲಕತ್ತ. ಅವ ಸಾಧು ಮುತ್ತೆ ಅಂದ, ಯಾಕಪ್ಪ, ನನಗಂತೂ ಥಂಡಿ ಹಿಡ್ದದ, ನಾ ಕಾಸುಗಳ ಸಲಿಂದ ನನಗೊಂದು ಚಿಂತೆ ಅದ, ಅದಕ್ಕೆ ನಾ ಬಂದೀನಿ ಅಂತ ಅವ ಅಂತಾನ. ಇವ ಏನಂತಾನ, ನನಗೂ ಬೀಡಿ ಸೇದ ಚಟ ಆಗ್ಯದ, ನಾನು ಅದಕ್ಕೆ ನಿನ್ನ ಗಡ್ಡ ಕುರಿ ಹತ್ತಿತ್ತು, ಅದು ನಿನ್ನ ಗಡ್ಡದ ಬೆಂಕಿಗೆ ನಾ ಬೀಡಿ ಸೇದ್ಬೇಕಂತ ನನಗೆ ಚಟ ಆಗ್ಯದ ಅಂತ ಇವ ಅಂತಾನ. ಅದರೊಳಗೆ ಒಬ್ಬರು ಜ್ಞಾನಿಗಳು ಬಂದು ಹೇಳ್ತಾರ, ಪುಣ್ಯಾತ್ಮರೇ ಏನಿಲ್ಲ ಮುತ್ಯ, ಹಂಗೆ ಮಾಡಬಾರ್ದು. ಬೆಂಕಿ ಹತ್ತಿತ್ತು ಅಂದ್ರೆ ಬೆಂಕಿ ಆರಿಸ್ಬೇಕು, ಆ ಬೆಂಕಿಗೆ ಇನ್ನಷ್ಟು ಬೆಂಕಿ ಹಚ್ಚಬಾರ್ದು, ಈ ವ್ಯಸನವನ್ನು ಮುಕ್ತ ಮಾಡಬೇಕು ಅಂತ ಒಬ್ಬ ಜ್ಞಾನಿ ಹೇಳ್ತಾನ. ಪುಣ್ಯಾತ್ಮರೇ, ಈ ವ್ಯಸನ ನಾವು ಮುಕ್ತರಾಗಬೇಕಾದ್ರ ಜ್ಞಾನಿಗಳ ಕೂಡ ಒಡನಾಟ ಮಾಡಬೇಕು, ಸತ್ಸಂಗದೊಳಗೆ ಸೇರಬೇಕು. ಅದಕ್ಕೆ ನಮ್ಮ ಶಿವಲಿಂಗ ಮಹಾಸ್ವಾಮಿಗಳು ಹೇಳಿದ್ರು, ದೇವಸ್ಥಾನದೊಳಗ ನೀವು ವ್ಯಸನ ಮಾಡಬಾರದು ಅಂತ ಹೇಳಿದ್ರು. ಇವತ್ತು ನಾನು ನಿಮ್ಮ ಎಲ್ಲರ ಮುಂದೆ ಹೇಳ್ತೀನಿ, ಸಿದ್ಧಾರೂಢರ ಗುಂಪದೊಳಗ ದಿನಾಲು ಒಂದು ಬುಟ್ಟಿ ಹೊಡ್ತದ, ಒಂದು ಬುಟ್ಟಿ ಗುಟ್ಕಾ ಚೀಟಿ, ತಂಬಾಕು ಚೀಟಿ, ದಾರು ಪಾಕಿಟುಗಳು ಒಂದು ಬುಟ್ಟಿ ಹೊಡ್ತಾವ. ಒಂದು ಬುಟ್ಟಿ ಅವನ್ನೆಲ್ಲ ಕಸ ಗುಡಿಸಿ ಅದನ್ನು ಚೆಲ್ಲಿ ಅದನ್ನು ಸುಟ್ಟು ಬೂದಿ ಮಾಡ್ತೀನಿ. ಅದಕ್ಕೆ ಅಂಥ ಚಟಗಳು ಮಾತ್ರ ಅಲ್ಲಿ ಮಾಡಬಾರ್ದು ಅನ್ನತಕ್ಕಂಥದ್ದು ನೀವು ಯಾರಾದರೂ ಹಿರಿಯರು ಅದಕ್ಕೊಂದು ಏನಾರು ನಿರ್ಧಾರ ತಗೋರಿ. ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ನನಗೆ ಬಿಟ್ಟು ಬಿಡ್ರಿ, ನಾ ಏನು ಮಾಡೋದ ಮಾಡ್ತೀನಿ. 4 ವರ್ಷ ಆಯ್ತು ಇದೇ ಪರಿಸ್ಥಿತಿ ಅದ ನಮಗೆ, ಇಂದಲ್ಲ ನಿನ್ನೆಲ್ಲ 4 ವರ್ಷ ಆಯ್ತದ. ಆದ್ರೆ ಅದು ನಮಗೆ ಪುಣ್ಯ ಅದ. ಅವ್ರು ವ್ಯಸನ ಮಾಡ್ಲಿಕ್ಕೆ ಬರ್ತಾರ, ಅದನ್ನೆಲ್ಲ ಸ್ವಚ್ಛ ಮಾಡ್ತೀವಿ ಅಂದ್ರೆ ಅದನ್ನು ನಮ್ಮದು ಪುಣ್ಯ ಅಂತ ನಾ ತಿಳ್ಕೊತೀನಿ. ಪುಣ್ಯಾತ್ಮರೇ, ಮೂರ್ತಿ ಸಾಣದ ಅದನ್ನು ಕೀರ್ತಿ ದೊಡ್ಡದ. ನಮ್ಮಪ್ಪ ಶಿವಲಿಂಗೇಶ್ವರ ಅಪ್ಪ ಏನು ಮಾಡಿದ್ರು, ಒಂದು ಸಲ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇಲ್ಲ. ಒಂದು ಸಲ ಏನು ಮಾಡಿದ್ರು ಅಂತಂದ್ರೆ 101 ಲಗ್ನ ಕಾರ್ಯಕ್ರಮ ಇಟ್ಟುಕೊಂಡಿದ್ರು. 3 ತಿಂಗಳ ಸತತ ಧರ್ಮ ಪ್ರಚಾರ ಮಾಡಿ ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಹಳ್ಳಿಗೆ, ಪ್ರತಿಯೊಂದು ಮನೆಗೆ ಹೋಗಿ ಅವ್ರು ಏನು ಬೇಡ್ಯಾರ ಅಂತಂದ್ರೆ, ಬಾಯಿದ ತಲೆ ಮುಗಿದ ಕೈ ಅನ್ನುವಂಗೆ ಎಲ್ಲರ ಮನೆ ಹೋಗಿ ಇವತ್ತು ನಾವೊಂದು ಕಾರ್ಯಕ್ರಮ ಹಾಕೊಂಡಿನಿ, ಆ ಕಾರ್ಯಕ್ರಮಕ್ಕೆ ನೀವು ಬರ್ರಿ, ನಮ್ಮ ಮಠಕ್ಕೆ ನೀವು ಏನೂ ಕೊಡೋದು ಬೇಡ್ರಿ. ನಾ ಯಾಕೆ ಬಂದಿದ್ದ ನಿಮ್ಮಂತನ ಅಂತಂದ್ರೆ ನಿಮ್ಮ ಚಟಗಳನ್ನು ನಾನು ಉಡಿ ಒಳಗೆ ಹಾಕ್ರಿ ಅಂತ ನಮ್ಮಪ್ಪ 3 ತಿಂಗಳ ದಿನ ಧರ್ಮ ಪ್ರಚಾರ ಮಾಡ್ಯಾರ. ಅದಕ್ಕೆ ಇವತ್ತು ನಾವು ಕೂಡ ಇವತ್ತು ಮಲ್ಲಯ್ಯನ ಗುಡಿ ಒಳಗೆ ನಾ ಹೇಳ್ತಾ ಇದ್ದೀನಿ, ಎಲ್ಲರನ್ನ ಕೈ ಮುಗಿದು ಹೇಳ್ತೀನಿ, ಈ ವಿಷಯ ನೀವು ಇಟ್ಟಿರಲ್ಲ, ಈ ವಿಷಯದ ತಕ್ಕ ನೀವು ತಿಳ್ಕೊಂಡ್ರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತದ. ಈ ವ್ಯಸನ ಮುಕ್ತ ಸಮಾಜದೊಳಗೆ ನಾವು ವ್ಯಸನ ಬಿಟ್ಟು ಸಮಾಜದೊಳಗೆ ಹೊಯ್ದು ಅನಿಸ್ಕೋಬೇಕಾಗ್ಯದ. ಪುಣ್ಯಾತ್ಮರೇ, ಇವತ್ತಿನ ದಿವಸ ಕೂಡ ನಮಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ವೇದಿಕೆ ಮೇಲೆ ಆಸೀನರಾದಂಥ ದಯಾನಂದ ಸ್ವಾಮಿಗೂ, ನಮ್ಮಪ್ಪ ಶಿವಲಿಂಗೇಶ್ವರಿಗೂ, ವಿದ್ಯಾತಾಯಿಯವರಿಗೂ, ಸಂಗೀತ ಕಲಾ ಬಳಗದವರಿಗೂ, ಇಲ್ಲಿ ಕೂಡಿರ್ತಕ್ಕಂಥ ಶರಣು ಶರಣೆಯರಿಗೂ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳು ಎನ್ನುತ್ತಾ ಈ ವ್ಯಸನ ಮುಕ್ತ ಸಮಾಜ ಕಾರ್ಯಕ್ರಮಕ್ಕೆ ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಗುರು ಬಸವೇಶ, ಹರ ಹರ ಮಹಾದೇವ. ವ್ಯಸನ ಮುಕ್ತ ಸಮಾಜದ ವಿಷಯದ ಕುರಿತು